ತಮ್ಮ ಗುರುಗಳ ಶುಭನೆಯಲ್ಲಿ ಜೊತೆಗೆ 201 ಶಿವಾನುಭವ ಕಾರ್ಯಕ್ರಮ ಅತಿಥಿ ಗೃಹಗಳ ಉದ್ಘಾಟನೆ ಹಾಗೂ ಕಾರ್ತಿಕ ಮಹೋತ್ಸವದ ವಿಶೇಷ ಕಾರ್ಯಕ್ರಮಗಳ ಅಂಗವಾಗಿ ಅಥಣಿ ಮುರುಗೇಂದ್ರ ಮಹಾಶ್ರೀ ಯೋಗೀಶ್ವರರ ಜೀವನ ದರ್ಶನ ಪ್ರವಚನವನ್ನು ಸುಮಾರು 3 ದಿನಗಳ ಕಾಲ ಏರ್ಪಾಡು ಮಾಡಿದ್ದಾರೆ. ಅಲೆಕ್ಸಾಂಡರ್ ಬಹಳ ಅದ್ಭುತವಾಗಿರುವಂತಹ ಸಾಹಸ. ಅವನ ಹೆಸರು ನೆನೆಸಿಕೊಂಡ್ರೆ ರೋಮಾಂಚನ ಆಗ್ತದೆ. ತನ್ನ 36ನೇ ವರ್ಷದಲ್ಲಿ ಇಡೀ ಜಗತ್ತಿನ ಮುಕ್ಕಾಲ ಭಾಗವನ್ನು ಗೆದ್ದಿರುವಂತಹ ಮಹಾಶೂರ, ಮಹತ್ವಾಕಾಂಕ್ಷಿ ಅಂತ ಅಲೆಕ್ಸಾಂಡರ್ ಇನ್ನೂ ಉಳಿದುದನ್ನು ಗೆಲ್ಲಬೇಕು ಅಂತ ಸಾಹಸದೊಂದಿಗೆ ಹಿಂದೂ ಕುಶ್ ಮಾರ್ಗವಾಗಿ ಸಾನು ಪ್ರದೇಶದ ಬೆಟ್ಟಗಳ ಸಾಲಿನಲ್ಲಿ ಹೋಗ್ತಾ ಇಲ್ಲ. ಹೋಗುವಂತಹ ಸಂದರ್ಭದಲ್ಲಿ ದಾರಿಯ ಪಕ್ಕದಲ್ಲಿ ಒಂದು ದೊಡ್ಡ ಬಂಡೆ, ಆ ಬಂಡೆಯ ಮೇಲೆ ಒಬ್ಬ ಸಾಧು ಅಂತರ್ಮುಖಿಯಾಗಿ ಅಂತರಾತ್ಮನಲ್ಲಿ ಲೀನನಾಗಿ ಹೋಗಿದ್ದ. ಅವನ ಪಕ್ಕದಲ್ಲಿಯೇ ಅಲೆಕ್ಸಾಂಡರ್ನ ಕುದುರೆ ದಾಟಿ ಹೋಯಿತು. ಅಲೆಕ್ಸಾಂಡರ್ ಆ ಸಾಧುವಿನನ್ನು ನೋಡಿದ, ಆದರೆ ಸಾಧು ಅಲೆಕ್ಸಾಂಡರನ್ನು ನೋಡಿ ಮುಂದೆ ಹೋದ್ಮೇಲೆ ಅಲೆಕ್ಸಾಂಡರ್ಗೆ ಒಂದು ತರ ಅಗೌರವ ಆಗುತ್ತಾಯಿತು. ನಾನು ಇಂಥ ಶೂರ, ಈ ಜಗತ್ತನ್ನ ಗೆದ್ದಂತ ಮನುಷ್ಯ, ನಾನು ಈ ದಾರಿಯಿಂದ ಹೋಗ್ತೀನಿ ಅಂತಂದ್ರೆ ಆ ಸಾಧು ನನ್ನ ಪ್ರಜೆ ನನಗೆ ಹೇಳ್ತೀನಿ ಗೌರವವನ್ನು ಕೊಡಲಿಲ್ಲ ಅಂತ ತಿಳ್ಕೊಂಡು ಇಷ್ಟೇ ಅವನಿಗೆ ಗೌರವ ಅನಿಸ್ತು. ಆ ಸಾಧುವಿನಿಂದ ಗೌರವವನ್ನು ಪಡೆದೇ ಮುಂದೆ ಹೋಗಬೇಕು ಅಂತ ಕುದುರೆ ಲಗಾಮ ತೆಗೆದು ವಾಪಸ್ ಆ ಸಾಧುವಿನ ಹತ್ರ ಬಂದ. ಸಾಧು ನಂತರ ಬಂದು ಕುದುರೆಯನ್ನು ನಿಲ್ಲಿಸಿದ. ಸಾಧು ಮತ್ತು ಅಂತರ್ಮುಖಿಯಾಗಿದ್ದ. ಸಾಧುವಿನೊಳಗೆ ಅಲೆಕ್ಸಾಂಡರ್ 16 ಸಲ ಅರೇ ಸಾಧು ಮಹಾರಾಜ್ ಅಂತ ತಿಳ್ಕೊಂಡು 10 ಸಲ ಕರ್ಕಶ ಧ್ವನಿಯಿಂದ ಕೂಗ. ಅವರ ಕರ್ಕಶ ಧ್ವನಿಗೆ ಅಲೆಕ್ಸಾಂಡರ್ ಎದುರಿಗೆ ಇರುವಂತಹ ಸಾಧು ಮೆಲ್ಲನೆ ಕಣ್ಣು ತೆರೆದು ಅವನನ್ನು ನೋಡಿದ. ಇವ ದೈತ್ಯಾಕಾರನಾಗಿ ಅಶ್ವಾರೂಢನಾಗಿ ಕೂತಿದ್ದ ಅಲೆಕ್ಸಾಂಡರ್. ಅಲೆಕ್ಸಾಂಡರ್ನ ಕೇಳಿದ ಸಾಧು, ಯಾರಪ್ಪ ನೀನು? ನನ್ನನ್ನು ಯಾಕೆ ಹೊರ ಜಗತ್ತಿಗೆ ತಗೊಂಡು ಬಂದಿ? ನಾನು ಒಳಜಗತ್ತಿನೊಳಗಿದ್ದೆ, ಏನು ಅವಶ್ಯ ಇತ್ತು ಹೋಗಿ ನನ್ನನ್ನು ಎಬ್ಬಸಲಿಕ್ಕೆ ಅಂತ ಕೇಳಿದ. ಅವಾಗ ಅಲೆಕ್ಸಾಂಡರ್ ಕೇಳಿದ, ನಾನು ಯಾರು ಗೊತ್ತಿಲ್ವಾ ನಿನಗ ಅಂತ. ಇಲ್ಲ. ನನ್ನ ಹೆಸರು ಕೇಳಿಲ್ವಾ ಅಂತ. ಕೇಳಿಲ್ಲ. ನಾನು ಎಂತ ಶೂರ ಅನ್ನೋದು ತಿಳಿದಿಲ್ಲ ನನಗೆ ಅಂತ. ಏನು ಗೊತ್ತಿಲ್ಲ. ಅವಾಗ ಹೇಳ್ದ, ನಾನು ಇಂಥಮ್ಮ ಇಷ್ಟು ಸಾಹಸಿ ಮನುಷ್ಯ, ಈ ಜಗತ್ತನ್ನ ಗೆದ್ದಂತ ವ್ಯಕ್ತಿ ಅಂತ ಏನೆಲ್ಲ ಪರಿಚಯವನ್ನ ಮಾಡಿದ. ಸಾಧು ಅಂತ ಪರಿಚಯ ಮಾಡಕ್ಕೆ ನನ್ನನ್ನು ಹೊರ ಜಗತ್ತಿಗೆ ಕೊಂಡು ಬಂದ ಮಾತಿರ್ತಾರೆ. ಇಲ್ಲ, ನಾನು ಇಲ್ಲಿ ಹೋಗ್ತೀನಿ ಅಂತಂದ್ರೆ ನೀನು ನನಗೆ ಗೌರವವನ್ನು ಕೊಡದೆ ಹಾಗೆ ಧ್ಯಾನಸಕ್ತನಾಗಿ ಕೊಡ್ತಿದ್ದಿ. ನಾವು ಹೋಗ್ತೀನಿ ಅಂದ್ರೆ ಇಡೀ ಜಗತ್ತ ಎಂದು ಹೊಂದಿಸ್ತದ. ನೀನು ನನಗೆ ಅಗೌರವ ಮಾಡಿದರೆ ನೀ ಗೌರವವನ್ನು ಸಲ್ಲಿಸಬೇಕು ಎಂದು ನಿಂತು ಅಂತ ಅಲೆಕ್ಸಾಂಡರ್ ಆ ಸಾಧುವಿಗೆ ಹೇಳಿದ. ಸಾಧು ಅಂದ, ಇಷ್ಟೇ ತಾನೇ ಅಂದ. ಹೌದು ಅಂದ. ಅವಾಗ ಅಲೆಕ್ಸಾಂಡರ್ ಹೇಳಿದ,
ಅದು ನನ್ನ ಎರಡು ಸಣ್ಣ ಪ್ರಶ್ನೆ ಅದವು. ಆ ಪ್ರಶ್ನೆಗೆ ಉತ್ತರವನ್ನು ಕೊಡು, ಆಮೇಲೆ ನಿನಗೆ ಗೌರವವನ್ನು ಸಲ್ಲಿಸ್ತೀನಿ ಅಂತ. ಏನು ಹೇಳುವ ಅಂತಂದಾಗ ಅಲೆಕ್ಸಾಂಡರ್ನ ಕೈತ ಕುದುರೆ ಮೇಲಿಂದ ಕೆಳಗಿಳಿದು ಬಾಯಿ ಕಡೆ ಅಲೆಕ್ಸಾಂಡರ್ ಕೆಳಗಿಳಿದು ಬಂದ. ಬಲವಾಗಿದ್ದ ಬೆರಳು ಮಾಡಿ ತೋರಿಸ್ತ ಅಲೆಕ್ಸಾಂಡರ್ ನೋಡಿ, ಈ ತಾನೇ ತಾಯಿಯ ಗರ್ಭದಿಂದ ಭೂಮಿಗೆ ಬಿದ್ದಲ್ಲಿ ಮಗು, ಈ ಮಗು ಕೇಳ್ತದೆ ನಾ ಎಲ್ಲಿಂದ ಬಂದೆ ಅಂತ ಕೇಳ್ತದೆ, ಈ ಮಗುವಿಗೆ ಉತ್ತರವನ್ನು ಕೊಡುವ ಮೊದಲೇ ಪ್ರಶ್ನೆ. ಅಲೆಕ್ಸಾಂಡರ್ ಇದೇ ತಾನೇ ತಾಯಿಯ ಗರ್ಭದಿಂದ ಈ ಮಗು ಈ ಭೂಮಿಗೆ ಬಿದ್ದದೆ, ಈ ಮಗು ಕೇಳ್ತದೆ ಏನಂತ ನಾ ಎಲ್ಲಿಂದ ಬಂದೆ ಅಂತ ಕೇಳ್ತದೆ, ಇದಕ್ಕೆ ಉತ್ತರ ಹೇಳುವ. 5 ನಿಮಿಷ ತಗೊಂಡ 10 ನಿಮಿಷ ತಗೊಂಡ ಉತ್ತರವನ್ನು ಹೇಳಲಿಕ್ಕೆ ಆಗಲಿಲ್ಲ. ನಿರ್ವೀರ್ಯನಾದ, ಗಂಟೆಲ್ಲ ಗದ್ದರಿತಾಯಿತು, ಮೈಯೆಲ್ಲ ಬೆವರಿತು. ಅಲೆಕ್ಸಾಂಡರ್ಗೆ ಇಡೀ ಜಗತ್ತು ಗೆಳೆಯೋದು ಸುಲಭವಾಯಿತು. ಆದರೆ ಈ ಒಂದು ಸಣ್ಣ ಪ್ರಶ್ನೆಗೆ ಉತ್ತರವನ್ನು ಹೇಳಲು ಕಷ್ಟ. ಮೊದಲನೇ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ತಿಳ್ಕೊಂಡಿನಿ, ಎರಡನೇ ಪ್ರಶ್ನೆ ಕೇಳ್ತೀನಿ, ಇದು ಬಾಯಿ ಕಡೆ ಅಂತ ಎರಡನೇ ಕಾರಣ. ಅಲ್ಲಿ ಬೆರಳು ಮಾಡಿ ತೋರಿಸಿದ, ನೋಡಯ್ಯ ಅಲೆಕ್ಸಾಂಡರ್, ಇಲ್ಲೊಂದು ಶವ ಬಿದ್ದದ, ಇಲ್ಲೊಂದು ಹೆಣ ಬಿದ್ದದ. ಈ ಶವ ಈ ಹೆಣ ಕೇಳ್ತದೆ, ನಾ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ತದೆ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ಹೇಳುವ. ಒಂದನೇ ಪ್ರಶ್ನೆ ಎಲ್ಲಿಂದ ಬಂದೆ, ಎರಡನೇ ಪ್ರಶ್ನೆ ಎಲ್ಲಿಗೆ ಹೋಗ್ಬೇಕು. ಇವು ಎರಡಕ್ಕೂ ಉತ್ತರವನ್ನು ಕೊಡು, ಆಮೇಲೆ ನಾನು ವಂದಿಸ್ತೀನಿ, ಗೌರವಿಸ್ತೀನಿ. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.